ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅನ್ನದಾನಕ್ಕಿಂತ ವಿದ್ಯಾದಾನ ಅತ್ಯಂತ ಶ್ರೇಷ್ಠವಾದದ್ದು. ಗ್ರಾಮೀಣ ಭಾಗದಲ್ಲಿ ಅಕ್ಷರ ಕ್ರಾಂತಿ ಮಾಡುತ್ತಿರುವ ಶ್ರೀ ಗುರುಪ್ರಸನ್ನ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಯ ಶ್ಲಾಘನೀಯ ಅಂತ ಯಾದಗಿರಿ ನಗರದ ದಾಸವಾಳೇಶ್ವರ ಮಠದ ಪೂಜ್ಯ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಶನಿವಾರದಂದು ವಡಗೇರ ಪಟ್ಟಣದಲ್ಲಿ ಶ್ರೀ ಗುರು ಆಂಗ್ಲ ಮಾಧ್ಯಮ ಶಾಲೆಯ 2ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳು ದೇವರು ಸಮಾನ, ಮಕ್ಕಳು ಇಷ್ಟಕ್ಕೆ ತಕ್ಕಂತೆ ಕಲಿಯಲು ಬಿಡಿ, ಅವರ ಮೇಲೆ ಒತ್ತಡ ಬೇಡ. ವಿದ್ಯಾರ್ಥಿಗಳು ಜೀವನದಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, ಶಿಸ್ತು, ಸಮಯ ಪಾಲನೆ ಬೆಳೆಸಿಕೊಳ್ಳಬೇಕು. ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ ಅಂತ ಹೇಳಿದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡ ಸಿದ್ದಣ್ಣಗೌಡ ಕಾಡನೂರು ಮಾತನಾಡಿ, ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಶಿಕ್ಷಕರ ಸೇವೆ ಅನನ್ಯ. ಶ್ರೀ ಗುರುಪ್ರಸನ್ನ ಆಂಗ್ಲ ಮಾಧ್ಯಮ ಶಾಲೆಯು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ. ಖಾಸಗಿ ಶಾಲೆಯ ಬೆಳವಣಿಗೆಗೆ ಪಾಲಕರ ಸಹಕಾರವೂ ಕೂಡ ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ. ಈ ಕಾರ್ಯಕ್ರಮ ಕುರಿತು ಮಕ್ಕಳ ತಜ್ಞ ಡಾಕ್ಟರ್ ಸುಭಾಷ್ ಕರ್ಣಗಿ ಹಾಗೂ ಯುವ ಉದ್ಯಮಿ ಮಹಾರಾಜ್ ದಿಗ್ಗಿ ಮಾತನಾಡಿದರು. ಶ್ರೀ ಗುರುಪ್ರಸನ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷೆ ಶ್ರೀಮತಿ ರೇಖಾ ಎಂ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಪೂಜಾರಿ ಬಬಲಾದಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕರದೇ ಬಹಳ ಮಹತ್ವ. ಯಾಕಂದ್ರೆ ಇವತ್ತು ನಮ್ಮ ಒಂದು ವಿಚಾರ ಹೇಳ್ತೀನಿ, ಒಂದು ಕಲ್ಲು ತಂದು ಎಸಿ ವಿಷಯದಲ್ಲಿ ಇದೇ ಸಂಸ್ಥೆಗೆ ಬಂದು ನಾವು ಎಲ್ಲರೂ ನಮ್ಮ ಶಿಕ್ಷಕರಿಗೆ ವಿನೋದನೆ ಮಾಡಿಕೊಂಡು ಇರ್ತಕ್ಕಂಥ ಎಲ್ಲ ಮಾನ್ಯರಿಗೆ ವಂದಿಸುತ್ತಾ ಒಂದೇನು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲು ಅವರು ಒಂದು ದೊಡ್ಡ ಕ್ರಾಂತಿ ಮಾಡಿದ್ರೇನೋ ಅಂತ ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಅನೇಕ ಸವಾಲುಗಳನ್ನು ದಾಟಿ ಈ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಮತ್ತು ತಮ್ಮೆಲ್ಲರಂತರ ಮೊದಲೇ ನೆಲೆಗೊಂಡಿರುವ ಸದಾಶಿವ ಚೇತನಕ್ಕೆ ಅನಂತ ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಇಲಾಖೆಯ ಕೆಲಸವನ್ನ ಮಾಡ್ತಾರ. ನೀನ್ ಯಾಕೆ ಸಮಯವನ್ನ ಕಳೆದು ಬರ್ತಿ, ಲೇಟ್ ಆಗಿ ಬರ್ತಿ ಅಂತ ಕೇಳ್ತಾ ಕ್ಷೇತ್ರವನ್ನ ವಿದ್ಯಾಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ವಿದ್ಯಾರಣ್ಯರ ಒಂದು ಕೀರ್ತಿ ಶ್ರೀಮತಿ ಮಲ್ಲಣ್ಣ ಹೆಣ್ಮಕ್ಕಳಿಗೆ ಬರಬೇಕಂತ ಬಹಳ. ನಾವು ಶಾಲೆ ಕೆಲಸಾಗ ಗದಗ ಆಶ್ರಮ ಧಾರವಾಡ ಯೂನಿವರ್ಸಿಟಿನ ಕಲ್ತಿರೋದು. 94ರ ಪೇಮೆಂಟ್ ಕೊಡಕ್ ಆಗ್ತಿದ್ದಿಲ್ಲ. ಎಲ್ಲಿ ಬೇರೆ ರಾಜ್ಯದವರನ್ನ ಕರೆದ 2 ರೊಟ್ಟಿ ಪಲ್ಯ ಕೊಡಬಹುದು, ಆದ್ರೆ ನಿಮ್ಮ ಮಗ 2 ಅಕ್ಷರ ಕಲ್ತಂದಿ ಈಗಿ ನಮ್ಮ ಮಹಾರಾಜ್ ಇಂಗ್ಲಿಷ್ನಾಗ ಮಾತಾಡಿದ, ಇದು ಆಂಗ್ಲ ಮಾಡಿ. ಈಗೂ ಕೂಡ ಅಲ್ಲಿ ಶಿಕ್ಷಕ ಬಂಧುಗಳು ಹಾರ್ಟ್ಲಿ ಅನ್ನುವಂತ ಶಬ್ದ ಬಳಸಿದ್ರವೆ ಯವ್ವ ನಮಗ ಗೊತ್ತೇ ಇಲ್ಲ. ನಮ್ಮ ಮಕ್ಕಳ ಕಲಿದು ಮಮ್ಮಿ ಅನ್ನೋದು ಅಷ್ಟ ಗೊತ್ತದ. ನಮ್ಗೆ ಮಮ್ಮಿ ಅಂದ್ರೆ ನನ್ನ ಕರೆದ ಮಗ ಅಂತ ತಿಳ್ಕೋಬೇಕು. ಡ್ಯಾಡಿ ಅಂತಂದ್ರೆ ನನ್ನ ಕರೆದ ತಾಯಂದಿರಿಗೆ ತಿಳಿದೇನು. ಮಮ್ಮಿ ಅಂದ್ರೆ ನನ್ನ ಮಗ ನನ್ನ ಕರೆದನಂತ ತಿಳ್ಕೋಬೇಕು. ಡ್ಯಾಡಿ ಅಂತಂದ್ರೆ ನನ್ನ ಮಗ ನನ್ನ ಕರೆದನಂತ ತಂದೆ ತಿಳ್ಕೊ. ಅವರೊಂದು ವರ್ಡ್ಸ್ ಬಳಸಿದ್ರೆ ಬಹಳ ಹೊರೆ ಕಟ್ಟಲಾಗೋದಿಲ್ಲ. ಮಕ್ಕಳ ಪ್ರತಿಭೆಗೆ ಪ್ರಶಸ್ತಿ ಕೊಡಲಿಕ್ಕೆ ಆಗೋದಿಲ್ಲ. ಮ್ಯಾನ್ ಈಸ್ ಆಲ್ವೇಸ್ ಸ್ಟೂಡೆಂಟ್ ಅಂತ. ಮ್ಯಾನ್ ಈಸ್ ಆಲ್ವೇಸ್ ಸ್ಟೂಡೆಂಟ್. ನಿಮ್ಮ ಮಕ್ಕಳನ್ನ ಬೇರೆ ಪ್ರದೇಶಕ್ಕೆ ಕಳಿಸದೆ ನಿಮ್ಮ ಕ್ಷೇತ್ರದೊಳಗ, ನಿಮ್ಮ ಪರಿಸರದೊಳಗ, ನಿಮ್ಮ ಶಿಕ್ಷಕರೊಳಗ, ನಿಮ್ಮ ಊರಿನ ಶಿಕ್ಷಕನ ಕಡೆಯಿಂದ ಶಿಕ್ಷಣ ಕೊಡಿಸ್ಲಿಕ್ಕತ್ತಿಲ್ಲ. ನಿಮಗೂ ಒಂದು ಶರಣಾರ್ಥಿ. ಬೇರೆ ಬೇರೆ ಕಡೆ ಮಂಗಳೂರು, ಕಾರವಾರನು ಸಂಸ್ಕೃತಿ ಸಂಪ್ರದಾಯವಿಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಲಿಸೋದಕ್ಕಿಂತ ನಿಮ್ಮ ಕ್ಷೇತ್ರದ ಕಲಿಸ್ಲಿಕ್ಕತ್ತೀರಿ. ಇದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ. ಒಂದು ಸಿದ್ದನಗೌಡರು ಒಂದು ವಿಜ್ಞಾಪನೆ ಮಾಡಿಕೊಂಡ್ರ ಸಾಂಸ್ಕೃತಿಕ ಬಿಡಿಸಿ ಹೇಳೋದಿಲ್ಲ. ಬಹುದೊಡ್ಡ ಉದ್ದೇಶವನ್ನ ಇಟ್ಟುಕೊಂಡು ಶ್ರೀ ಗುರು ಆಂಗ್ಲ ಮಾಧ್ಯಮ ಶಾಲೆಯವರು ಮಾಡುವಂತ ಕಾರ್ಯ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ನೀವು ಕೊಟ್ಟಿರ್ತಕ್ಕಂಥ ಆದಾಯ ಅದು ಶಿಕ್ಷಕರಿಗೆ ಖರ್ಚಾಗಿ ಹೋಗ್ತಾ ಇದೆ. ಯಾಕಂದ್ರೆ ನನ್ನ ಮುಂದೆ ಮಲ್ಲಣ್ಣಗೌಡರು ಒಂದು ತಾಸು ಕುಂತು ಮಾತಾಡಿದ ಮಲ್ಲಿಕಾರ್ಜುನ ದುಡ್ಡು ಸಿಗಬಹುದು, ಅದರ ವಯಸ್ಸಿಗೆ ಅನುಗುಣವಾಗಿ ಶಿಕ್ಷಣ ಸಿಗೋದಿಲ್ಲ. ದುಡ್ಡು ಸಿಗಬಹುದು, ವಯಸ್ಸಿಗೆ ಅನುಗುಣವಾಗಿ ಶಿಕ್ಷಣ ಸಿಗೋದಿಲ್ಲ. ಶಿಕ್ಷಕರಿಗೂ ಹಾಗೂ ಬಂದಿರಣೆಯನ್ನು ಹೇಳುತ್ತಾ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳಗಲೆಂದು ಈ ಆಶೀರ್ವಚನವನ್ನು ವಿರಾಮಿಸುತ್ತೇವೆ.
ಇದೇ ಸಮಯದಲ್ಲಿ ಶಾಲಾವಾರು ವರ್ಷದ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಲಾಗಿದೆ. ಸಾಯಂಕಾಲ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಈ ಸಂದರ್ಭದಲ್ಲಿ ಶ್ರೀ ಸಬಣ್ಣ ಪೂಜಾರಿ ದೇವತ್ಕಲ್, ಸಾಯಿಬಣ್ಣ ವರಕೇರಿ, ಮಲ್ಲಣ್ಣ ಐಕೂರ, ಮರೇಪ ಜಡಿ, ಬಾಶುಮಿಯಾ ನಾಯ್ಕೋಡಿ, ಹನುಮಂತರಾಯಗೌಡ ತೇಕರಾಳ, ಮಲ್ಲಿಕಾರ್ಜುನ್ ಕರಿಕಳ್ಳಿ, ಸಂಗಾರೆಡ್ಡಿ ಗೌಡ ಗೋಡಿಹಾಳ, ಸುರೇಶ್ ಕರಣಿಗ, ಬೀರ್ಲಿಂಗ ಮುಂಡರಗಿ, ಯಂಕಣ್ಣ ಬಸಂತಪುರ್, ಮಲ್ಲಣ್ಣ ನೀಲಹಳ್ಳಿ, ದೇವರಾಜ್ ಗೌಡ ಬೆಳಗೇರಿ, ರಂಗಯ್ಯ ಮುಸ್ತಾಜಿರ್, ಅಬ್ದುಲ್ ಚಿಗಾನೂರ, ಸೈದಪ್ಪ ಕೋನಹಳ್ಳಿ, ವಾಸುದೇವ ಮರ್ಕಲ್, ಜಿ ಲಕ್ಷ್ಮಣ್ ನಾಯಕ್, ಭೀಮಶಪ್ಪ ಕುಮಾರ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.